ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಒಂದು ರಸಗುಲ್ಲ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸೋಣ. ನೋಡಿ ಫ್ರೆಂಡ್ಸ್, ಹಾಲು ಕಾಯಕ್ಕಿಟ್ಟಿದ್ದೀನಿ. ಅಲ್ಲಿವರೆಗೂ ನಾವು ಇದನ್ನು ಹೊಡೆಯೋದಕ್ಕೆ ಒಂದು ಸ್ವಲ್ಪ ವೆನಿಗರ ನೀರಿನಲ್ಲಿ ಕಲಸಿಟ್ಕೊಳ್ಳೋಣ. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2-3 ಸ್ಪೂನಷ್ಟು ವಿನಿಗರ್ನ ಹಾಕೋತಾ ಇದ್ದೀನಿ. ನೋಡಿ, ನಾನು ಒಂದು 3 ಸ್ಪೂನಷ್ಟು ವಿನಿಗರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳೋಣ. ಸಾಕು ಇಷ್ಟು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಕಾಯೋವರೆಗೂ ಇದನ್ನು ಸೈಡಲ್ಲಿಟ್ಟು ಆಮೇಲೆ ಹಾಲಿಗೆ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಕುದೀತಾ ಇದೆ. ಈಗ ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋಣ ಸ್ಟವ್ನ. ಸ್ವಲ್ಪನೇ ವಿನಿಗರ್ ಹಾಕಿ ತಿರುಗಿಸ್ಕೊಳ್ಳೋಣ. ಇದನ್ನ ನಾವು ಕಲಿಸ್ಕೊಂಡಿದ್ವಲ್ಲ ನೀರಲ್ಲಿ ಸ್ವಲ್ಪ, ಅದನ್ನ ಸ್ವಲ್ಪನೇ ಹಾಕಿ ತಿರುಗಿಸ್ಕೊಳ್ಳೋಣ. ಅದು ಹೊಡಿತಾ ಇರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಹಾಕೋದು, ತಿರುಗಿಸೋದು, ಹೀಗೆ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಲು ಹೊಡಿತು. ಇದು ನೀರು ಬಿಟ್ಕೊಳ್ಳೋವರೆಗೂ ಹೀಗೆ ತಿರುಗಿಸ್ತಾನೇ ಇರಿ ನೀವು. ನೀರು ಸಪ್ರೇಟು, ಪನ್ನೀರ್ ಸಪ್ರೇಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಹೀಗೆ ತಿರುಗಿಸ್ತಾ ಇರಿ. ನೋಡಿ ಫ್ರೆಂಡ್ಸ್, ಈಗ ಹೊಡೆದಿದೆ. ನೀರು ಸಪ್ರೇಟು, ಪನ್ನೀರ್ ಸಪ್ರೇಟ್ ಆಗಿದೆ. ಇದನ್ನು ನಾವು ಯಾವ ರೀತಿ ಸೋಸ್ಕೊಬೇಕು ಅಂತಂದರೆ, ನೋಡಿ, ಕೆಳಗಡೆ ಒಂದು ಪಾತ್ರೆ ಇಟ್ಕೊಳ್ಳಿ, ಒಂದು ದೊಡ್ಡದು ಜಾಲರಿ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ತೆಳುವಾದ ಬಟ್ಟೆ ಹಾಕ್ಕೊಂಡು ಇದ್ರ ಮೇಲೆ ನೀವು ಅದನ್ನು ಹಾಕೋಬೇಕು. ನೋಡಿ, ಈ ರೀತಿ. ಈಗ ಇದರಲ್ಲಿ ಹುಳಿ ಅಂಶ ಇರುತ್ತಲ್ಲ, ವಿನೆಗರ್ ಹಾಕಿರ್ತೀವಲ್ಲ, ಸೊ ನಾವು ತಣ್ಣೀರು ಹಾಕಿ ಸ್ವಲ್ಪ ತೊಳ್ಕೊಳ್ಳೋಣ ಇದನ್ನ. ನೋಡಿ, 1 ಲೀಟ್ರ್ ಹಾಲಿಗೆ ಇಷ್ಟೇ ನಮಗೆ ಪನ್ನೀರ್ ಸಿಕ್ಕಿರೋದು. ಇದನ್ನು ಸ್ವಲ್ಪ ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ನಾನು ತಣ್ಣೀರಲ್ಲಿ ಚೆನ್ನಾಗೆ ವಾಶ್ ಮಾಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಸೋರೋಕ್ಕೆ ಇಟ್ಬಿಡಬೇಕು. ತುಂಬ ನೀರು, ಒಂದು ಡ್ರಾಪ್ ಕೂಡ ನೀರು, ನೋಡಿ ಈ ಥರ ಎಷ್ಟಾಗುತ್ತೋ ಅಷ್ಟು ಹಿಂಡ್ಕೋಬೇಕು ನೀವು. ಬಿಸಿ ಇರುತ್ತೆ ನೋಡಿ, ಈ ರೀತಿ. ಒಂದು ಚೂರು ನೀರಿರಬಾರ್ದು, ನೀರಿನ ಅಂಶ. ಅಷ್ಟು ಟೈಟ್ ಮಾಡಿ ಇದನ್ನು ನೀವು ಸೋರಿಸ್ಕೊಬೇಕು. ನೋಡಿ, ಈ ಥರ. ನೋಡಿ, ಇನ್ನೊಂದು ಏನು ಮಾಡಬೇಕು ಅಂದರೆ, ಇನ್ನೊಂದು ದೊಡ್ಡ ಕಾಟನ್ ಬಟ್ಟೆ ತೊಗೊಳ್ಳಿ, ಸ್ವಲ್ಪ ದಪ್ಪ ಇರೋ ಬಟ್ಟೆ. ಅದನ್ನು ಇದ್ರ ಮೇಲಿಟ್ಟು ಹೀಗೆ ಪುಷ್ ಮಾಡಿದ್ರೂ ಕೂಡ ನೀರು ಚೆನ್ನಾಗೆ ಹೀರುತ್ತೆ. ಅದು ಈ ಥರ ಚೆನ್ನಾಗಿ, ಒಂದು ಡ್ರಾಪ್ ಕೂಡ ನೀರು ಇರಕೂಡ್ದು. ನೋಡಿ ಫ್ರೆಂಡ್ಸ್, ಈ ಥರ ಇದು ನೀರು ಸ್ವಲ್ಪ ಹೀರೋವರೆಗೂ ನಾವು ಒಂದು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅದೇ ಪಾತ್ರೆ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ನಾನು 400 ಗ್ರಾಮ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇದ್ರ 3ರಷ್ಟು ನಾವು ನೀರು ಹಾಕೋಬೇಕು. ನೋಡಿ, ನಾನು ಇದ್ರ 3ರಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ನಾನು 3ರಷ್ಟು ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಒಂದು ಮಳ್ಳು ಬರಲಿ, ಅಲ್ಲಿವರೆಗೂ ಅದನ್ನು ನಾವು ಬಾಲ್ಸ್ ಆಗಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ನಾನೊಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾದಬೇಕು. ಇದೆಯಲ್ಲ, ಇದರಲ್ಲಿ ಚೆನ್ನಾಗಿ ಹೀಗೆ ನಾದ್ಕೊಳ್ಳಿ. ಚೆನ್ನಾಗಿ ಒಂದು ನೈಸ್ ಬರೋವರೆಗೂ ಅದನ್ನು ಹೀಗೇ ಮಾಡ್ಕೊಳ್ಳಿ. ನೋಡಿ, ಹೀಗೆ ನಾದ್ತಾ ಅದರಲ್ಲಿರೋ ಆಯಿಲ್ ಕಂಟೆಂಟ್ ಈಚೆ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಪುಷ್ ಮಾಡ್ತಾನೆ ಇರಿ. ಹೀಗೆ ಈ ರೀತಿ ಚೆನ್ನಾಗಿ ಹಮ್ಕಿ ಸ್ವಲ್ಪ ಪ್ರೆಷರ್ ಕೊಟ್ಟು ಬಾಲ್ಸು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದೇ 1 ಸ್ಪೂನಷ್ಟು ಮೈದಾ ಹಾಕೋತಾ ಇದ್ದೀನಿ. ಒಂದೇ 1 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಮೈದಾ ಹಾಕಿದ್ಮೇಲೆ ಅದನ್ನು ಸೇಮ್ ಅದೇ ಥರನೇ ನೀಟಾಗಿ ಕಲಿಸ್ಕೊಳ್ಳಿ. ಹಿಂಗೆ ನೋಡಿ, ಈ ರೀತಿ ಪ್ಲೇಟಲ್ಲಿ ಒಂದು ಸ್ವಲ್ಪನೂ ಅಂಟ್ಕೋಬಾರ್ದು. ನೋಡಿ, ಈ ರೀತಿ ಅಂಟ್ಕೋಬಾರ್ದು, ಅಷ್ಟು ನೀವು ನಾದ್ಕೋಬೇಕು. ಈಗ ನಾನು ಇದನ್ನು ಸಣ್ಣ ಸಣ್ಣ ಬಾಲಾಗಿ ಮಾಡ್ತೀನಿ. ನೋಡಿ, ಇಷ್ಟಿಷ್ಟು ತೊಗೊಂಡು ಸಣ್ಣ ಸಣ್ಣ ಬಾಲಾಗಿ ಮಾಡೋಣ.
ನೋಡಿ ಸಕ್ಕರೆ ಕರಗಿದೆ. ಈಗ ಅದಕ್ಕೆ ನಾನು ಒಂದು 4 ಲವಂಗ ಹಾಕ್ತಾಯಿದ್ದೀನಿ, ಮತ್ತು 2 ಚಕ್ಕೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಏಲಕ್ಕಿ ಪುಡಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಈ ರೀತಿ ಬಾಲ್ಸ್ಗಳನ್ನ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಅದು ಪಾಕ ಕುದೀತಿದೆಯಲ್ಲ, ತುಂಬ ಪಾಕ ಅಲ್ಲ, ಜಸ್ಟು ಸಕ್ಕರೆ ಕರಗಿ ಕುದಿದ್ರೆ ಸಾಕು. ಈಗ ಆ ಬಾಲ್ಸ್ಗಳನ್ನೆಲ್ಲ ಅದಕ್ಕೆ ಹಾಕಿ ಕುದಿಸ್ಕೊಳ್ಳೋಣ. ಸ್ಟವ್ ಕಮ್ಮಿ ಹಾಕ್ಕೊಂಡು ಈಗ ಒಂದೊಂದೇ ಬಾಲ್ಸ್ನ ಇದರೊಳಗೆ ಹಾಕೋಣ. ನೋಡಿ ನಾನು ಒಂದೊಂದೇ ಬಾಲ್ಸ್ ಹಾಕ್ತಾಯಿದ್ದೀನಿ. ನೀವು ಅಗಲವಾಗಿರೋ ಪಾತ್ರೆ ಇಟ್ಕೊಂಡ್ರೆ ಇದಕ್ಕೆ ಸೂಕ್ತ. ನೋಡಿ ನಾನು ಬಾಲ್ಸ್ ಎಲ್ಲ ಹಾಕಿದ್ದೀನಿ. ನನಗೇನು ಕೈ ಸೌಟ್ ಹಾಕಿ ಏನು ತಿರುಗಿಸಲ್ಲ. ಒಂದು 5 ಮಿನಿಟ್ಸು ಹೀಗೆ ಬಿಟ್ಬಿಡ್ತೀನಿ. ಅದು ಚೆನ್ನಾಗೆ ಅದರೊಳಗೆ ಕುದಿಬೇಕು, ಸಕ್ಕರೆ ನೀರಲ್ಲಿ ಕುದಿಬೇಕು ಅದು. ನೋಡಿ ಬಾಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಲೆವೆಲ್ಗೆ ಬಾಲ್ಸ್ಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಕುದೀತಾ ಇದೆ. ಬಾಲ್ಸ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗ್ತಾಯಿದೆ. ಈ ರೀತಿ ದಪ್ಪ ದಪ್ಪ ಆಗಬೇಕು. ಒಂದು 5 ಮಿನಿಟ್ಸ್ ಇದರ ಕುದಿದ ಮೇಲೆ ನಾವು ಆಫ್ ಮಾಡಿಕೊಂಡು ಇದು ಫುಲ್ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಬಾಲ್ ಕೂಡ ಒಡೆದಿಲ್ಲ. ನೋಡಿ ಒಂದೊಂದೇ ಬಾಲ್ಸು ನಾನು ತುಂಬ ಸಣ್ಣ ಸಣ್ಣ ಸ್ಮಾಲ್ ಬಾಲ್ ಹಾಕಿದ್ದೆ. ಈಗ ನೋಡಿ ಸ್ವಲ್ಪ ದಪ್ಪ ದಪ್ಪ ಬಾಲ್ಸ್ ಆಗಿದೆ. ಕುದಿಬೇಕು, ಇದು ಕುದಿದಷ್ಟು ಇದು ಬಾಲ್ಸ್ಗಳು ದಪ್ಪ ಆಗ್ತವೆ. ಇದು ಫುಲ್ಲು ಆರಿದ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸ್ಪಾಂಜ್ ಥರ ಇರುತ್ತೆ ತಿನ್ನುವಾಗ. ಇದು ರಸಗುಲ್ಲ ಇದು ಆರೋವರೆಗೂ ಅನ್ನೋದಕ್ಕಿಂತ ಇದು ಒಂದು 6 to 7 ಅವರ್ಸ್ ಆದರೂ ಅದು ರಸ ಹೀರ್ಕೊಳ್ಳೋಕ್ಕೆ ಟೈಮ್ ತಗೊಳ್ಳುತ್ತೆ. ಸೊ ನೀವು ನೈಟ್ ಮಾಡಿ ಮಾರ್ನಿಂಗ್ ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಸರ್ಕಲ್ ಶೇಪೇ ಅಲ್ಲ, ನೀವು ಬೇಕಾದ್ರೆ ಓವಲ್ ಶೇಪ್ ಕೂಡ ಸ್ವಲ್ಪ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ನಾನು ಸರ್ಕಲ್ ಶೇಪ್ ಮಾಡಿದ್ದೀನಿ ರೌಂಡಾಗಿ. ನೀವು ಬೇಕಿದ್ರೆ ಓವಲ್ ಶೇಪ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ರಸಗುಲ್ಲ ರೆಡಿಯಾಗಿದೆ. ಇದು ಫುಲ್ಲು ತಣ್ಣಗಾದಮೇಲೆ ದಪ್ಪ ದಪ್ಪ ಬಾಲ್ ಥರ ಆಗುತ್ತೆ. ನೀವು ಒಂದು 6 to 7 ಅವರ್ಸ್ ಆದರೂ ಬೇಕು ಇದು ಅದರ ರಸ ಎಲ್ಲ ಹೀರ್ಕೊಳ್ಳೋಕ್ಕೆ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ರಸಗುಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಬಾಲ್ ಕೂಡ ಒಂಚೂರು ಒಡೆದಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಇದನ್ನೊಮ್ಮೆ ಮನೇಲಿ ನೀವೇ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.